ಬ್ಯಾಸ್ಗೆ ಬಂತಂದ್ರೆ ಉತ್ತರ ಕರ್ನಾಟಕ ಭಾಗದಾಗ ಅತಿ ಹೆಚ್ಚು ಸಮಸ್ಯೆ ಆಗೋದು ಯಾವುದಕ್ಕಂದ್ರೆ ಅದು ಕುಡಿಯುವ ನೀರಿಗೆ. ನೋಡ್ರಿ, ಹುಬ್ಬಳ್ಳಿ ಒಳಗೆ ಕುಡಿಯುವ ನೀರು ಸಮಸ್ಯೆ ಆಗಕತ್ತೈತಂತ. ಕರ್ನಾಟಕದಾಗ ಕುಡಿಯುವ ನೀರಿಗೂ ತತ್ವಾರ ಅಂತ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯೊಳಗೆ ಜನ ಪರದಾಡಕತ್ತಾರಂತ. ಕುಡಿಯೋ ನೀರು ಈಗ ಸಿಗೋಲ್ರಿ, ಇನ್ನ ಬ್ಯಾಸ್ಗೆ ಎಲ್ಲೈತಿ, ಈಗ ನೀರು ಕೊಡಿಸ್ರಲ್ಲ ಅಂತ ಹೇಳಿ ಜನ ಮನವಿ ಮಾಡ್ಕೊಂಡಾರ. ಎಲ್ಲಿ ಹೋದ್ರು ಬೇಯ್ತಾರ, ಉಗುಳ್ತಾರ, ಒಳ್ಳಾಗ ಬರ್ತಾರ. ನಮ್ಗೆ ಎದ್ದ ಕುಂದ್ರಕ್ಕಾಗವಲ್ದು. ನಾವು ಕೂಲಿ 200 ರೂಪಾಯಿ ಬಿಡ್ಬೇಕು, ನೀರು ತುಂಬಬೇಕು. ಎಲ್ಲಿಗೆ ಹೋಗ್ತಿರ್ತೀರಮ್ಮ ನೀರು? ಎಲ್ಲಿಂದ ಹೋಗ್ಬೇಕು? ಹೊಲ ಯಾರ್ದು ಬಾಯಿ ಅದ, ಯಾರು ಬೋರಿಂಗ್ ಅದ, ಯಾರ್ದು ನಳ ಅದ. ನಳದವ್ರಿಗೆ ಹೋಗಿ ಪುಣ್ಯ ಕೊಟ್ರೆ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಬರ್ಬೇಕು. ಎಷ್ಟು ದಿವಸಕ್ಕೆ ನೀರು ಬಿಡ್ತಾರಮ್ಮ? ಏನ್ ಬಂದ್ರೆ ಬಂತು, ಕರೆಕ್ಟ್ ಇದ್ರೆ. ನಮಗ ನೀರಿಂದ ತೊಂದ್ರೆ ಆದ್ರಿ ಸರ್. ನೀರಿದ್ರೆ ಎಲ್ಲ ಅಷ್ಟು ಆಗತ್ರಿ ಸರ್. ನೀರಿನ ಸಂಬಂಧ ಅಲ್ಲಿ ಇಲ್ಲಿ ಓಡಿ ತರಬೇಕ್ರಿ. ನಾವು ತ್ರಾಸಿದ್ರು ಎಷ್ಟು ತ್ರಾಸಿದ್ರು ಗೋಣ ತಲಿ ಬ್ಯಾನೆ ಆದ್ರೂ ಹೋಗಿ ತರ್ತೀವ್ರಿ ಸರ್. ನೀರಿಂದ ಸಮಸ್ಯೆ ಆದ್ರೆ ಎಲ್ಲಿ ಹೋಗಿ ತರ್ತೀರಮ್ಮ? ಅಷ್ಟು ದೂರ ಎಲ್ಲಿ. ಬ್ಯಾಸ್ಗೆ ಬಂತಂದ್ರೆ ಉತ್ತರ ಕರ್ನಾಟಕ ಭಾಗದಾಗ ಅತಿ ಹೆಚ್ಚು ಸಮಸ್ಯೆ ಆಗೋದು ಯಾವುದಕ್ಕಂದ್ರೆ ಅದು ಕುಡಿಯುವ ನೀರಿಗೆ. ನೋಡ್ರಿ, ಹುಬ್ಬಳ್ಳಿ ಒಳಗೆ ಕುಡಿಯುವ ನೀರು ಸಮಸ್ಯೆ ಆಗಕತ್ತೈತಂತ. ಕರ್ನಾಟಕದಾಗ ಕುಡಿಯುವ ನೀರಿಗೂ ತತ್ವಾರ ಅಂತ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯೊಳಗೆ ಜನ ಪರದಾಡಕತ್ತಾರಂತ. ಕುಡಿಯೋ ನೀರು ಈಗ ಸಿಗೋಲ್ರಿ, ಇನ್ನ ಬ್ಯಾಸ್ಗೆ ಎಲ್ಲೈತಿ, ಈಗ ನೀರು ಕೊಡಿಸ್ರಲ್ಲ ಅಂತ ಹೇಳಿ ಜನ ಮನವಿ ಮಾಡ್ಕೊಂಡಾರ. ಎಲ್ಲಿ ಹೋದ್ರು ಬೇಯ್ತಾರ, ಉಗುಳ್ತಾರ, ಒಳ್ಳಾಗ ಬರ್ತಾರ. ನಮ್ಗೆ ಎದ್ದ ಕುಂದ್ರಕ್ಕಾಗವಲ್ದು. ನಾವು ಕೂಲಿ 200 ರೂಪಾಯಿ ಬಿಡ್ಬೇಕು, ನೀರು ತುಂಬಬೇಕು. ಎಲ್ಲಿಗೆ ಹೋಗಿ ತರ್ತೀರಮ್ಮ ನೀರು? ಎಲ್ಲಿಂದ ಹೋಗ್ಬೇಕು? ಹೊಲ ಯಾರ್ದು ಬಾಯಿ ಅದ, ಯಾರು ಬೋರಿಂಗ್ ಅದ, ಯಾರ್ದು ನಳ ಅದ. ನಳದವ್ರಿಗೆ ಹೋಗಿ ಪುಣ್ಯ ಕೊಟ್ರೆ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಬರ್ಬೇಕು. ಎಷ್ಟು ದಿವಸಕ್ಕೆ ನೀರು ಬಿಡ್ತಾರಮ್ಮ? ಏನ್ ಬಂದ್ರೆ ಬಂತು, ಕರೆಕ್ಟ್ ಇದ್ರೆ. ನಮಗ ನೀರಿಂದ ತೊಂದ್ರೆ ಆದ್ರಿ ಸರ್. ನೀರಿದ್ರೆ ಎಲ್ಲ ಅಷ್ಟು ಆಗತ್ರಿ ಸರ್. ನೀರಿನ ಸಂಬಂಧ ಅಲ್ಲಿ ಇಲ್ಲಿ ಓಡಿ ತರಬೇಕ್ರಿ. ನಾವು ತ್ರಾಸಿದ್ರು ಎಷ್ಟು ತ್ರಾಸಿದ್ರು ಗೋಣ ತಲಿ ಬ್ಯಾನೆ ಆದ್ರೂ ಹೋಗಿ ತರ್ತೀವ್ರಿ ಸರ್. ನೀರಿಂದ ಸಮಸ್ಯೆ ಆದ್ರೆ ಎಲ್ಲಿ ಹೋಗಿ ತರ್ತೀರಮ್ಮ? ಅಷ್ಟು ದೂರ ಎಲ್ಲಿ. ಬ್ಯಾಸ್ಗೆ ಬಂತಂದ್ರೆ ಉತ್ತರ ಕರ್ನಾಟಕ ಭಾಗದಾಗ ಅತಿ ಹೆಚ್ಚು ಸಮಸ್ಯೆ ಆಗೋದು ಯಾವುದಕ್ಕಂದ್ರೆ ಅದು ಕುಡಿಯುವ ನೀರಿಗೆ. ನೋಡ್ರಿ, ಹುಬ್ಬಳ್ಳಿ ಒಳಗೆ ಕುಡಿಯುವ ನೀರು ಸಮಸ್ಯೆ ಆಗಕತ್ತೈತಂತ. ಕರ್ನಾಟಕದಾಗ ಕುಡಿಯುವ ನೀರಿಗೂ ತತ್ವಾರ ಅಂತ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯೊಳಗೆ ಜನ ಪರದಾಡಕತ್ತಾರಂತ. ಕುಡಿಯೋ ನೀರು ಈಗ ಸಿಗೋಲ್ರಿ, ಇನ್ನ ಬ್ಯಾಸ್ಗೆ ಎಲ್ಲೈತಿ, ಈಗ ನೀರು ಕೊಡಿಸ್ರಲ್ಲ ಅಂತ ಹೇಳಿ ಜನ ಮನವಿ ಮಾಡ್ಕೊಂಡಾರ. ಎಲ್ಲಿ ಹೋದ್ರು ಬೇಯ್ತಾರ, ಉಗುಳ್ತಾರ, ಒಳ್ಳಾಗ ಬರ್ತಾರ. ನಮ್ಗೆ ಎದ್ದ ಕುಂದ್ರಕ್ಕಾಗವಲ್ದು. ನಾವು ಕೂಲಿ 200 ರೂಪಾಯಿ ಬಿಡ್ಬೇಕು, ನೀರು ತುಂಬಬೇಕು. ಎಲ್ಲಿಗೆ ಹೋಗಿ ತರ್ತೀರಮ್ಮ ನೀರು? ಎಲ್ಲಿಂದ ಹೋಗ್ಬೇಕು? ಹೊಲ ಯಾರ್ದು ಬಾಯಿ ಅದ, ಯಾರು ಬೋರಿಂಗ್ ಅದ, ಯಾರ್ದು ನಳ ಅದ. ನಳದವ್ರಿಗೆ ಹೋಗಿ ಪುಣ್ಯ ಕೊಟ್ರೆ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಬರ್ಬೇಕು. ಎಷ್ಟು ದಿವಸಕ್ಕೆ ನೀರು ಬಿಡ್ತಾರಮ್ಮ? ಏನ್ ಬಂದ್ರೆ ಬಂತು, ಕರೆಕ್ಟ್ ಇದ್ರೆ. ನಮಗ ನೀರಿಂದ ತೊಂದ್ರೆ ಆದ್ರಿ ಸರ್. ನೀರಿದ್ರೆ ಎಲ್ಲ ಅಷ್ಟು ಆಗತ್ರಿ ಸರ್. ನೀರಿನ ಸಂಬಂಧ ಅಲ್ಲಿ ಇಲ್ಲಿ ಓಡಿ ತರಬೇಕ್ರಿ. ನಾವು ತ್ರಾಸಿದ್ರು ಎಷ್ಟು ತ್ರಾಸಿದ್ರು ಗೋಣ ತಲಿ ಬ್ಯಾನೆ ಆದ್ರೂ ಹೋಗಿ ತರ್ತೀವ್ರಿ ಸರ್. ನೀರಿಂದ ಸಮಸ್ಯೆ ಆದ್ರೆ ಎಲ್ಲಿ ಹೋಗಿ ತರ್ತೀರಮ್ಮ? ಅಷ್ಟು ದೂರ ಎಲ್ಲಿ. ಬ್ಯಾಸ್ಗೆ ಬಂತಂದ್ರೆ ಉತ್ತರ ಕರ್ನಾಟಕ ಭಾಗದಾಗ ಅತಿ ಹೆಚ್ಚು ಸಮಸ್ಯೆ ಆಗೋದು ಯಾವುದಕ್ಕಂದ್ರೆ ಅದು ಕುಡಿಯುವ ನೀರಿಗೆ. ನೋಡ್ರಿ, ಹುಬ್ಬಳ್ಳಿ ಒಳಗೆ ಕುಡಿಯುವ ನೀರು ಸಮಸ್ಯೆ ಆಗಕತ್ತೈತಂತ. ಕರ್ನಾಟಕದಾಗ ಕುಡಿಯುವ ನೀರಿಗೂ ತತ್ವಾರ ಅಂತ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯೊಳಗೆ ಜನ ಪರದಾಡಕತ್ತಾರಂತ. ಕುಡಿಯೋ ನೀರು ಈಗ ಸಿಗೋಲ್ರಿ, ಇನ್ನ ಬ್ಯಾಸ್ಗೆ ಎಲ್ಲೈತಿ, ಈಗ ನೀರು ಕೊಡಿಸ್ರಲ್ಲ ಅಂತ ಹೇಳಿ ಜನ ಮನವಿ ಮಾಡ್ಕೊಂಡಾರ. ಎಲ್ಲಿ ಹೋದ್ರು ಬೇಯ್ತಾರ, ಉಗುಳ್ತಾರ, ಒಳ್ಳಾಗ ಬರ್ತಾರ. ನಮ್ಗೆ ಎದ್ದ ಕುಂದ್ರಕ್ಕಾಗವಲ್ದು. ನಾವು ಕೂಲಿ 200 ರೂಪಾಯಿ ಬಿಡ್ಬೇಕು, ನೀರು ತುಂಬಬೇಕು. ಎಲ್ಲಿಗೆ ಹೋಗಿ ತರ್ತೀರಮ್ಮ ನೀರು? ಎಲ್ಲಿಂದ ಹೋಗ್ಬೇಕು? ಹೊಲ ಯಾರ್ದು ಬಾಯಿ ಅದ, ಯಾರು ಬೋರಿಂಗ್ ಅದ, ಯಾರ್ದು ನಳ ಅದ. ನಳದವ್ರಿಗೆ ಹೋಗಿ ಪುಣ್ಯ ಕೊಟ್ರೆ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಬರ್ಬೇಕು. ಎಷ್ಟು ದಿವಸಕ್ಕೆ ನೀರು ಬಿಡ್ತಾರಮ್ಮ? ಏನ್ ಬಂದ್ರೆ ಬಂತು, ಕರೆಕ್ಟ್ ಇದ್ರೆ. ನಮಗ ನೀರಿಂದ ತೊಂದ್ರೆ ಆದ್ರಿ ಸರ್. ನೀರಿದ್ರೆ ಎಲ್ಲ ಅಷ್ಟು ಆಗತ್ರಿ ಸರ್. ನೀರಿನ ಸಂಬಂಧ ಅಲ್ಲಿ ಇಲ್ಲಿ ಓಡಿ ತರಬೇಕ್ರಿ. ನಾವು ತ್ರಾಸಿದ್ರು ಎಷ್ಟು ತ್ರಾಸಿದ್ರು ಗೋಣ ತಲಿ ಬ್ಯಾನೆ ಆದ್ರೂ ಹೋಗಿ ತರ್ತೀವ್ರಿ ಸರ್. ನೀರಿಂದ ಸಮಸ್ಯೆ ಆದ್ರೆ ಎಲ್ಲಿ ಹೋಗಿ ತರ್ತೀರಮ್ಮ? ಅಷ್ಟು ದೂರ ಎಲ್ಲಿ. ಬ್ಯಾಸ್ಗೆ ಬಂತಂದ್ರೆ ಉತ್ತರ ಕರ್ನಾಟಕ ಭಾಗದಾಗ ಅತಿ ಹೆಚ್ಚು ಸಮಸ್ಯೆ ಆಗೋದು ಯಾವುದಕ್ಕಂದ್ರೆ ಅದು ಕುಡಿಯುವ ನೀರಿಗೆ. ನೋಡ್ರಿ, ಹುಬ್ಬಳ್ಳಿ ಒಳಗೆ ಕುಡಿಯುವ ನೀರು ಸಮಸ್ಯೆ ಆಗಕತ್ತೈತಂತ. ಕರ್ನಾಟಕದಾಗ ಕುಡಿಯುವ ನೀರಿಗೂ ತತ್ವಾರ ಅಂತ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯೊಳಗೆ ಜನ ಪರದಾಡಕತ್ತಾರಂತ. ಕುಡಿಯೋ ನೀರು ಈಗ ಸಿಗೋಲ್ರಿ, ಇನ್ನ ಬ್ಯಾಸ್ಗೆ ಎಲ್ಲೈತಿ,
ಈಗ ನೀರು ಕೊಡಿಸ್ರಲ್ಲ ಅಂತ ಹೇಳಿ ಜನ ಮನವಿ ಮಾಡ್ಕೊಂಡಾರ. ಎಲ್ಲಿ ಹೋದ್ರು ಬೇಯ್ತಾರ, ಉಗುಳ್ತಾರ, ಒಳ್ಳಾಗ ಬರ್ತಾರ. ನಮ್ಗೆ ಎದ್ದ ಕುಂದ್ರಕ್ಕಾಗವಲ್ದು. ನಾವು ಕೂಲಿ 200 ರೂಪಾಯಿ ಬಿಡ್ಬೇಕು, ನೀರು ತುಂಬಬೇಕು. ಎಲ್ಲಿಗೆ ಹೋಗಿ ತರ್ತೀರಮ್ಮ ನೀರು? ಎಲ್ಲಿಂದ ಹೋಗ್ಬೇಕು? ಹೊಲ ಯಾರ್ದು ಬಾಯಿ ಅದ, ಯಾರು ಬೋರಿಂಗ್ ಅದ, ಯಾರ್ದು ನಳ ಅದ. ನಳದವ್ರಿಗೆ ಹೋಗಿ ಪುಣ್ಯ ಕೊಟ್ರ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಬರ್ಬೇಕು. ಎಷ್ಟು ದಿವಸಕ್ಕೆ ನೀರು ಬಿಡ್ತಾರಮ್ಮ ಮನೆ? ಏನ್ ಬಂದ್ರೆ ಬಂತು, ಕರೆಕ್ಟ್ ಇದ್ರೆ. ನಮ್ಗ ನೀರಿಂದ ತೊಂದ್ರೆ ಆದ್ರಿ ಸರ್. ನೀರಿದ್ರೆ ಎಲ್ಲ ಅಷ್ಟು ಆಗತ್ರಿ ಸರ್. ನೀರಿನ ಸಂಬಂಧ ಅಲ್ಲಿ ಇಲ್ಲಿ ಓಡಿ ತರಬೇಕ್ರಿ. ನಾವು ತ್ರಾಸಿದ್ರು ಎಷ್ಟು ತ್ರಾಸಿದ್ರು ಗೋಣ ತಲಿ ಬ್ಯಾನೆ ಆದ್ರೂ ಹೋಗಿ ತರ್ತೀವ್ರಿ ಸರ್. ನೀರಿಂದ ಸಮಸ್ಯೆ ಆದ್ರಿ. ಎಲ್ಲಿ ಹೋಗಿ ತರ್ತೀರಮ್ಮ? ಅಷ್ಟು ದೂರ ಎಲ್ಲಿ ಬ್ಯಾಸ್ಗೆ ಬಂತಂದ್ರ ಉತ್ತರ ಕರ್ನಾಟಕ ಭಾಗದಾಗ ಅತಿ ಹೆಚ್ಚು ಸಮಸ್ಯೆ ಆಗುವುದು ಯಾವುದಕ್ಕಂದ್ರೆ ಅದು ಕುಡಿಯುವ ನೀರಿಗೆ. ನೋಡ್ರಿ, ಹುಬ್ಬಳ್ಳಿ ಒಳಗ ಕುಡಿಯುವ ನೀರು ಸಮಸ್ಯೆ ಆಗಕತ್ತೈತಂತ. ಕರ್ನಾಟಕದಾಗ ಕುಡಿಯುವ ನೀರಿಗೂ ತತ್ವಾರ ಅಂತ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯೊಳಗ ಜನ ಪರದಾಡಕತ್ತಾರಂತ. ಕುಡಿಯೋ ನೀರು ಈಗ ಸಿಗೋಲ್ರಿ, ಇನ್ನ ಬ್ಯಾಸ್ಗೆ ಎಲ್ಲೈತಿ, ಈಗ ನೀರು ಕೊಡಿಸ್ರಲ್ಲ ಅಂತ ಹೇಳಿ ಜನ ಮನವಿ ಮಾಡ್ಕೊಂಡಾರ. ಎಲ್ಲಿ ಹೋದ್ರು ಬೇಯ್ತಾರ, ಉಗುಳ್ತಾರ, ಒಳ್ಳಾಗ ಬರ್ತಾರ. ನಮ್ಗೆ ಎದ್ದ ಕುಂದ್ರಕ್ಕಾಗವಲ್ದು. ನಾವು ಕೂಲಿ 200 ರೂಪಾಯಿ ಬಿಡ್ಬೇಕು, ನೀರು ತುಂಬಬೇಕು. ಎಲ್ಲಿಗೆ ಹೋಗಿ ತರ್ತೀರಮ್ಮ ನೀರು? ಎಲ್ಲಿಂದ ಹೋಗ್ಬೇಕು? ಹೊಲ ಯಾರ್ದು ಬಾಯಿ ಅದ, ಯಾರು ಬೋರಿಂಗ್ ಅದ, ಯಾರ್ದು ನಳ ಅದ. ನಳದವ್ರಿಗೆ ಹೋಗಿ ಪುಣ್ಯ ಕೊಟ್ರ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಬರ್ಬೇಕು. ಎಷ್ಟು ದಿವಸಕ್ಕೆ ನೀರು ಬಿಡ್ತಾರಮ್ಮ ಮನೆ? ಏನ್ ಬಂದ್ರೆ ಬಂತು, ಕರೆಕ್ಟ್ ಇದ್ರೆ. ನಮ್ಗ ನೀರಿಂದ ತೊಂದ್ರೆ ಆದ್ರಿ ಸರ್. ನೀರಿದ್ರೆ ಎಲ್ಲ ಅಷ್ಟು ಆಗತ್ರಿ ಸರ್. ನೀರಿನ ಸಂಬಂಧ ಅಲ್ಲಿ ಇಲ್ಲಿ ಓಡಿ ತರಬೇಕ್ರಿ. ನಾವು ತ್ರಾಸಿದ್ರು ಎಷ್ಟು ತ್ರಾಸಿದ್ರು ಗೋಣ ತಲಿ ಬ್ಯಾನೆ ಆದ್ರೂ ಹೋಗಿ ತರ್ತೀವ್ರಿ ಸರ್. ನೀರಿಂದ ಸಮಸ್ಯೆ ಆದ್ರಿ. ಎಲ್ಲಿ ಹೋಗಿ ತರ್ತೀರಮ್ಮ? ಅಷ್ಟು ದೂರ ಎಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಬಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.